ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಂಪಲ್ಲಿ ರಮ್ಯಾ ಮಹೇಶ್. ಇದು ಭಾನುವಾರ ಬೆಳಗ್ಗೆ ಏನಾದರೂ ಸಿಂಪಲಾಗಿ ಟಿಫನ್ ಮಾಡೋಣ ಅಂತ ಗೋಧಿ ಮತ್ತು ಓಟ್ಸ್ನ ಹಾಕಿ ದೋಸೆ ಮಾಡಿದ್ದೀನಿ. ಮಧ್ಯಾಹ್ನ ನನ್ನ ಫ್ರೆಂಡ್ದು ಎಂಗೇಜ್ಮೆಂಟ್ ಇದೆ, ಗೋಧಿ ದೋಸೆ ಬೇಗ ಆಗುತ್ತೆ ಅಂತ ನಾನು ಇದನ್ನು ಮಾಡಿದೆ. ಫಂಕ್ಷನೆಲ್ಲ ಮುಗಿಸ್ಕೊಂಬಂದು ಮಧ್ಯಾಹ್ನ ನನ್ನ ಮಗಳಿಗೆ ಸ್ವಲ್ಪ ಊಟ ಮಾಡಿಸಿ ಆಮೇಲೆ ಎಲ್ಲರೂ ರೆಸ್ಟ್ ಮಾಡಿದ್ವಿ ಸಂಜೆ ತನಕ. ಸಂಜೆ ಮೇಲೆ ಒಂದು ಸ್ವಲ್ಪ ತರಕಾರಿ ಮತ್ತು ಹಣ್ಣುಗಳೆಲ್ಲ ತಂದುಬಿಡೋಣ ಒಂದು ವಾರಕ್ಕೆ ಆಗೋಷ್ಟು ಅಂತ. ಯಾಕಂದರೆ ನನ್ನ ಹಸ್ಬೆಂಡು ಫುಲ್ ಬ್ಯುಸಿ ಇರ್ತಾರೆ, ವಾರ ಪೂರ್ತಿ ಸ್ವಲ್ಪ ಮನೆಗೆ ಲೇಟಾಗೇ ಬರೋದು, ಒಂದು 8-9 ಗಂಟೆ ಆಗಿಬಿಡುತ್ತೆ. ಸೊ ಭಾನುವಾರ ಸ್ವಲ್ಪ ಫ್ರೀ ಇರ್ತಾರಲ್ವ ಅಂತ ಈ ಶಾಪಿಂಗ್ ಕೆಲಸನ ಭಾನುವಾರ ಮುಗಿಸ್ಕೊಂಬಿಡ್ತೀವಿ. ಅವಕ್ಯಾಡೋ ನನಗೆ ಯಾವಾಗಲೂ ಅಷ್ಟೊಂದು ಚೆನ್ನಾಗಿ ಆರಿಸೋದಕ್ಕೆ ಬರೋಲ್ಲ. ಅದಕ್ಕೆ ನನ್ನ ಹಸ್ಬೆಂಡೇ ಸ್ವಲ್ಪ ನೋಡಿ ತೊಗೊತಾರೆ. ಅದು ಬಿಟ್ಟರೆ ಸ್ವಲ್ಪ ತರಕಾರಿಗಳೆಲ್ಲ ನಾನು ಆರಿಸ್ಕೊತೀನಿ. ಈ ಫ್ರೂಟ್ಸ್ ವಿಷಯದಲ್ಲಿ ಮಾತ್ರ ಸ್ವಲ್ಪ ಚೆನ್ನಾಗಿರೋದು ಆರಿಸೋದಕ್ಕೆ ಗೊತ್ತಾಗಲ್ಲ ನನಗೆ. ಇವಾಗಂತೂ ಹಣ್ಣು ತರಕಾರಿ ರೇಟೆಲ್ಲ ತುಂಬ ಜಾಸ್ತಿ ಆಗಿದೆ, ಆದರೂ ಏನೂ ಮಾಡೋಕ್ಕಾಗಲ್ಲ, ತಗೊಳ್ಳೇಬೇಕು. ಡೈಲಿ ನೀಡ್ಸ್ಗೆ ಬೇಕೇ ಬೇಕು. ನನ್ನ ಮಗಳು ನೋಡಿ ಅವಳೇ ಫಸ್ಟು ತರಕಾರಿನ ಪಿಕ್ ಮಾಡ್ಕೊಳ್ಳೋಕೆ ಹೊಟ್ಟೋಗ್ಬಿಡ್ತಾಳೆ. ಹಿಂಗೆ ಆಟ ಆಡ್ತಿದ್ದಾಳೆ ನೋಡಿ. ನಾನು ಸ್ಟಾರ್ ಬಜಾರಲ್ಲೇನು ಅಷ್ಟು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ, ಮನೆಗೆ ಬಂದುಬಿಟ್ಟು ನಿಮಗೆ ತೋರಿಸ್ತಿದ್ದೀನಿ ಏನೇನು ತೊಗೊಂಡೆ ಅಂತ. ಇದು ಮಾವಿನ ಹಣ್ಣು ಬಂದು ಮಲ್ಲಿಕಾ. ಇದು ಆ್ಯಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ, ನನಗೂ ನನ್ನ ಹಸ್ಬೆಂಡ್ಗೂ ಇದೆ ತುಂಬ ಇಷ್ಟ. ಈ ಆರೆಂಜ್ ನೋಡಿ, ಇದು ತುಂಬ ಸ್ವೀಟಾಗಿರುತ್ತೆ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ, ಅದಕ್ಕೆ ಇದನ್ನು ತೊಗೊಂಡು ಬಂದೆ. ಆಮೇಲೆ ಬಾದಾಮಿ, ಇನ್ನೊಂದು ಮಾವಿನ ಹಣ್ಣು ಇದೆಯಲ್ಲ ಅದು ಬಂದು ಬಾದಾಮಿ, ತುಂಬ ಸ್ವೀಟಾಗಿರುತ್ತೆ ಅಂತಾರೆ, ಬಟ್ ಅದೇ ತುಂಬ ರೇಟ್ ಜಾಸ್ತಿ. kg 140 ಏನೋ ಹೇಳ್ತಾರೆ ಇವಾಗ. ನಾನು ಎಲ್ಲನೂ ಒಂದು ಹಾಫ್ kgನೇ ತೊಗೊಂಡಿದ್ದೀನಿ, ಯಾವುದೂ ಜಾಸ್ತಿ ತೊಗೊಂಡಿಲ್ಲ. ಇದು ಕಿವಿ ನಾನು ಎವ್ರಿ ವೀಕೂ ಸ್ವಲ್ಪ ತರೋಕ್ಕೆ ಟ್ರೈ ಮಾಡ್ತೀನಿ. ಬೇರೆದೆಲ್ಲ ಸ್ವಲ್ಪ ಈ ವೀಕ್ ಬೇರೆ ತರಕಾರಿ ಫ್ರೂಟ್ಸ್ ಆಗಿರ್ಬೋದು, ಈ ವೀಕ್ ತಂದಿದ್ದು ನಾನು ಬೇರೆ ನೆಕ್ಸ್ಟ್ ವೀಕ್ ತರೋಕ್ಕೆ ಹೋಗಲ್ಲ, ಸ್ವಲ್ಪ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ತೆಂಗಿನಕಾಯಿ ಬಂದು 23 ರೂಪಾಯಿ ರೇಟು, ಬಟ್ ನನಗೆ ಪರವಾಗಿಲ್ಲ ಅನ್ನಿಸ್ತು. ಈಚೆ ಕಡೆ ಆದರೆ ಇದಕ್ಕೆ ಒಂದು 25ರಿಂದ 30 ರೂಪಾಯಿ ಅಂತ ತೊಗೊತಾರೆ, ಸ್ವಲ್ಪ ದೊಡ್ಡದಾಗೇ ಇದೆ. ಈ ಕಪ್ಪು ದ್ರಾಕ್ಷಿ ನಾನು ಆಲ್ಮೋಸ್ಟ್ ಎವ್ರಿ ವೀಕು ತರಕ್ಕೆ ಟ್ರೈ ಮಾಡ್ತೀನಿ. ಜ್ಯೂಸ್ ತುಂಬ ಚೆನ್ನಾಗಿರುತ್ತೆ ಬ್ಲ್ಯಾಕ್ ಗ್ರೇಪ್ಸಲ್ಲಿ. ಅದನ್ನು ಬಿಟ್ಟು ನಾನು ಇಷ್ಟು ಐಟಮ್ನ ಈಚೆ ಕಡೆ ತೊಗೊಂಬಂದಿರೋದು. ಪಾಲಕ್ಕು ಅದು ಕೂಡ ತುಂಬ ಕಾಸ್ಟ್ಲಿನೇ. ಇವಾಗ ಏನಕ್ಕೂ ಗೊತ್ತಿಲ್ಲ, ಎಲ್ಲ ಸೊಪ್ಪುಗಳೆಲ್ಲ ತುಂಬಾ ಕಾಸ್ಟ್ಲಿ ಆಗಿದೆ. ಈ ಮಾವಿನ ಹಣ್ಣು ತುಂಬ ಸ್ವೀಟ್ ಅಂತ ಹೇಳಿದ್ರು, ಬಟ್ ಟ್ರೈ ಮಾಡಬೇಕು ಹೆಂಗಿರುತ್ತೆ ಅಂತ. ಪೈನಾಪಲ್ಲು ಇದು 1.25 kg ಇದೆ, ಒಂದು 50 ರೂಪೀಸ್ ಕೊಟ್ಟೆ. ಅದೇ ಸ್ಟಾರ್ ಬಜಾರಲ್ಲಾದರೆ ಪೀಸ್ ಲೆಕ್ಕ ಆಯಿತು, ನಂಗೆ ಜಾಸ್ತಿ ಅನ್ನಿಸ್ತು, ಸೊ ಈಚೆ ತಂದೆ. ಇದು ಹೊನ್ಗೊನೆ ಸೊಪ್ಪು ನೋಡಿ, ಎಷ್ಟು ಫ್ರೆಶ್ ಆಗಿದೆ. ರಾತ್ರಿ ಬರೋದು ತುಂಬಾ ಲೇಟ್ ಆಗೋಗಿತ್ತು, ಸೊ ನನ್ನ ಹಸ್ಬೆಂಡ್ ಫ್ರೆಂಡೂ ಬರ್ತೀನಿ ಅಂತ ಹೇಳಿದರು ಮನೆಗೆ. ಒಂದು 8-9 ಗಂಟೆನೇ ಆಗಿಬಿಟ್ಟಿತ್ತು ನಾನು ಅಡುಗೆ ಮಾಡೋ ಅಷ್ಟರಲ್ಲಿ. ಸೊ ಅದಕ್ಕೆ ನಾನು ಅಷ್ಟೊಂದು ಕ್ಲಿಯರಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನೈಟ್ ಊಟಕ್ಕೆ ಚಪಾತಿ ಪಾಲಕ್ ಪನ್ನೀರ್ ಮಾಡಿಬಿಟ್ಟು ಸಿಂಪಲಾಗಿ ವೆಜ್ ಬಿರಿಯಾನಿ ಮಾಡೋಣ ಅಂತ ಮಾಡ್ತಿದ್ದೀನಿ. ನೋಡ್ಬೋದು, ಲೇಯರ್ ಬೈ ಲೇಯರ್ ಹಾಕ್ತಿದ್ದೀನಿ ನಾನಲ್ಲಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ವೆಜಿಟೇಬಲ್ ಬಿರಿಯಾನಿದು. ಒಂಥರ ಮನೇಲಿ ಮಾಡ್ಕೊಂಡು ತಿಂದರೆ ಈ ಥರದ್ದೆಲ್ಲ ತುಂಬ ಖುಷಿ ಅನಿಸುತ್ತೆ. ನಾನು ವೆಜಿಟೇಬಲ್ಸ್ನ ಸಪ್ರೇಟಾಗಿ ಆ ಮಸಾಲೆ ಎಲ್ಲ ಸಪ್ರೇಟಾಗಿ ಮಾಡಿಕೊಂಡು ಅನ್ನನ ಒಂದು 80% 70% ಕುಕ್ ಮಾಡಿಕೊಂಡು ಹಿಂಗೆ ಲೇಯರ್ ಬೈ ಲೇಯರ್ ಹಾಕ್ಕೊತಾ ಇದ್ದೀನಿ ನೋಡಿ. ಲಾಸ್ಟ್ ಲೇಯರ್ ಮತ್ತು ರೈಸ್ ಹಾಕ್ತಾಯಿದ್ದೀನಿ. ಸೊ ಎಷ್ಟು ಚೆನ್ನಾಗಿ ಬಿಡಿಯಾಗಿ ಆಗಿದೆ ನೋಡಿ. ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಪುದೀನ, ಒಂದು ಸ್ಪೂನ್ ಗೀ ಹಾಕ್ಬಿಟ್ಟು ಮೇಲ್ಗಡೆ ಲಿಡ್ನ ಕ್ಲೋಸ್ ಮಾಡಿ ಏನಾದರೂ ಒಂದು ಭಾರತ್ ವಸ್ತು ನೀಡಿ. ನನ್ನ ಹತ್ರ ಒಂದು ಕ್ಯಾಸ್ಟ್ ಐರನ್ದು ಬಾಣಲಿ ಇತ್ತು, ನಾನು ಅದನ್ನೇ ಇಟ್ಟಿದ್ದೀನಿ, ಅದು ತುಂಬ ಹೆವಿಯಾಗಿದೆ ಅಂತ. ಒಂದು 15 ನಿಮಿಷ ಸಾಕು. ಅಡುಗೆ ಆಗಿ ಊಟ ಮಾಡೋದು 11 ಗಂಟೆ ಆಗೋಯಿತು. ಸೊ
ಸೊ ಈ ವಿಡಿಯೋನೆಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.